ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತಿಂದು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾನು ಸಬ್ಬಕ್ಕಿ ಸೊಪ್ಪಿನ ಪುಡ್ಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಸೊಪ್ಪು ತಿಂದಿಲ್ಲ ಅಂದರೆ, ಕೆಲವೊಂದು ತರಕಾರಿನೂ ತಿಂದಿಲ್ಲ ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಪುಡ್ ಮಾಡ್ಬೋದು ಆದಷ್ಟು. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಫಸ್ಟು ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಇಟ್ಕೊಂಡಿದ್ಮೇಲೆ ನಾನು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ತುಂಬ ಸಣ್ಣದಾಗಿ. ಏಕೆಂದರೆ ಆ ಪೊಡ್ಡಲ್ಲಿ ಸ್ವಲ್ಪ ರೋಸ್ಟ್ ಆಗಬೇಕು, ಎಲ್ಲ ಬಾಯಿ ಸಿಕ್ಕಿದ್ರೆ ಹಸಿ ಸ್ಮೆಲ್ ಹೊಡೆದ್ಬಿಡುತ್ತಲ್ಲ, ಅದಕ್ಕೇ ತಿನ್ನೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮೊದಲು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಹಿಂದೆಯೇ ಸಬ್ಬಕ್ಕಿ ಸೊಪ್ಪನ್ನು ಅಷ್ಟೇ ಎಲ್ಲ ತೊಳೆದು ನೀಟಾಗಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಹಂಗೆ ಕೆಲವರು ಹಾಗೆ ಯೂಸ್ ಮಾಡ್ತಾರೆ, ಡೈರೆಕ್ಟು ಈ ಪೊಡ್ಡು ಹಿಟ್ಟು ರುಬ್ಕೊಂಡಿರ್ತಾರಲ್ಲ, ಸೊ ಅದಕ್ಕೆ ಡೈರೆಕ್ಟ್ ಈರುಳ್ಳಿ ಸಬ್ಬಕ್ಕಿ ಇದೆಲ್ಲ ಹಂಗೆ ಹಾಕಿ ಇದು ಮಾಡ್ತಾರೆ. ಸೊ ಅದು ಮಾಮೂಲಿ ಪೊಡ್ಡು ನಾರ್ಮಲಾಗಿ ನೀಟಾಗಿ ಬೇಯಲ್ಲ, ಒಳಗಡೆ ಹಸಿ ಥರನೇ ಇರ್ತದೆ. ಅದರಲ್ಲಿ ಇದೆಲ್ಲ ಯೂಸ್ ಮಾಡಿದಾಗ ನೀಟಾಗಿ ಬೇಯಲ್ಲ, ಚೆನ್ನಾಗಿರಲ್ಲ. ಸೊ ಹಾಗಾಗಿ ಫಸ್ಟು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನು ಸ್ವಲ್ಪ ಈಗ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಬಾಡಬೇಕದು ನೀಟಾಗಿ, ಸ್ವಲ್ಪ ಹಸಿದೆಲ್ಲ ಸ್ಮೆಲ್ ಹೋಗೋ ಥರ. ಸೊ ನಾನು ಫಸ್ಟು ಜೀರಿಗೆ ಸೇರಿಸಿರಲಿಲ್ಲ, ಇವಾಗ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆನೂ ಸೇರಿಸ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಪೊಡ್ಡಿಗೆ. ಒಂದು ಮಿತವಾಗಿ ಬಳಸಬೇಕು. ನೀವು ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡ್ಕೊತೀರೋ ಅಷ್ಟು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನಾನೊಂದು ಸ್ಪೂನಷ್ಟು ಯೂಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ರಿಗೂ ಟಿಫನಿಗೆ ಪೊಡ್ ಮಾಡ್ತಿರೋದ್ರಿಂದ ಮತ್ತು ಎಷ್ಟು ಬಾಕ್ಸ್ಗೆ ಎಲ್ಲದಕ್ಕೂ ಕಳಿಸೋದ್ರಿಂದ ಸ್ವಲ್ಪ ಹಿಟ್ಟಿಗೆ ನಾನು ಇದು ಪೊಡ್ಡಿಗೆ ಇದೆಲ್ಲ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಚೆನ್ನಾಗಿ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಬೇಕು. ಯಾಕೆಂದರೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ದೇನೆ ಹಸಿದು ಹಾಕಿದ್ರೆ ಅದು ಹಸಿ ಸ್ಮೆಲ್ಲೇ ಹೊಡಿತಿರುತ್ತೆ ಪೊಡ್ಡಲ್ಲಿ, ನೀಟಾಗಿ ಬೆಂದಿರಲ್ಲ. ಸೊ ಹಾಗಾಗಿ ನಾನು ಇದು ನೀಟಾಗಿ ರೋಸ್ಟ್ ಮಾಡಿಕೊಂಡು ಫಸ್ಟು ಕ್ಯಾರೆಟು ನಾನು ಯೂಸ್ ಮಾಡ್ತೀನಿ, ಕ್ಯಾರೆಟ್ ತುರಿನೂ. ಯಾಕೆಂದರೆ ಕ್ಯಾರೆಟ್ ತುರಿ ಯೂಸ್ ಮಾಡೋದ್ರಿಂದ ಇಷ್ಟ ಆಗುತ್ತೆ. ನಾನು ಯಾವುದೇ ಹಸಿಮೆಣ್ಸಿನ್ಕಾಯಿ ಖಾರ ಪುಡಿ ಯಾವುದೂ ಯೂಸ್ ಮಾಡ್ತಿಲ್ಲ. ಏನಕ್ಕಪ್ಪ ಅಂದರೆ ಎಷ್ಟು ಸ್ಕೂಲಲ್ಲಿ ತಿನ್ನೋದ್ರಿಂದ ಅವನಿಗೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅವನು ಎಷ್ಟು ತಿನ್ನೋದ್ರಿಂದ ನಾನು ಯೂಸ್ ಮಾಡ್ತಿಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಕ್ಯಾರೆಟ್ ತುರಿನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ. ಯಾಕೆಂದರೆ ಕ್ಯಾರೆಟ್ ತುರಿ ಹಾಕಿದ್ರೆ ಯಶಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಕ್ಯಾರೆಟೇನು ಜಾಸ್ತಿ ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಹಾಕ್ಬಿಟ್ಟು 1-2 ನಿಮಿಷ ತಿರುಗಿಸಿ ನೀಟಾಗೆ ಅದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಗೆ ಎಲ್ಲ ಫ್ರೈ ಮಾಡ್ಕೊತಾ ಹೋಗಬೇಕು. ಸೊ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನೀಟಾಗೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಇವಾಗೊಂದು ಕ್ಯಾರೆಟ್ ಹಾಕೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಬಿಡ್ಬೇಕು. ಒಂದು 5 ನಿಮಿಷದವರೆಗೂ ಸ್ವಲ್ಪ ಹಬೆಯಲ್ಲಿ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಸೊ ಹಾಗಾಗಿ ಅದು ಮುಚ್ಚಿ ಬೇಯಿಸ್ಕೊಂಡ ನಂತರ ಈ ಕ್ಯಾರೆಟ್ ತುರಿ ನಾನು ತುರಿದಿಟ್ಕೊಂಡಿದ್ದೆನಲ್ಲ, ಸೊ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋಕ್ಕಿಡ್ತೀನಿ ಪ್ಲೇಟ್ ಮುಚ್ಚಿ. ಸೊ ಏನಕ್ಕಪ್ಪ ಅಂದರೆ ಈ ಥರ ಫುಡ್ಡು ಚೆನ್ನಾಗಿ ಇಷ್ಟಪಡ್ತಾನೆ ಸೊ ನನ್ನ ಮಗ. ಸೊ ಹಾಗಾಗಿ ನಮಗೂ ಇಷ್ಟನೇ. ಆ್ಯಕ್ಚುಲಿ ಇದಕ್ಕೆ ಕಾಯಿ ಚಟ್ನಿ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಸೊ ನಾನು ಇದಕ್ಕೆ ಆದಷ್ಟು ಜಾಸ್ತಿ ಕಾಯಿ ಚಟ್ನಿ ಮಾಡ್ತೀನಿ. ಅದಕ್ಕೆ ಕಡಲೆ ಬೀಜ ಈ ಥರದ್ದೆಲ್ಲ ಯಾವುದೂ ಯೂಸ್ ಮಾಡಲ್ಲ, ಬರೀ ಕಾಯಿ ಚಟ್ನಿನೂ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಪೊಡ್ಡು ಇವಾಗ ಏನಾದರೂ ಹಿಟ್ಗಳು ಮಿಕ್ಕಿದ್ರೂ ಪ್ಲೇನಾಗಿ, ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಹಿಟ್ಟು ಎತ್ತಿಟ್ಟಿರ್ಕೊಂಡಿರ್ತಾರೆ ಎಷ್ಟೋ ಜನ ಫ್ರಿಜ್ಜಲ್ಲಿ. ಸೊ ಅವಾಗ ನೀವು ಈ ಥರ ಬೇಗ, ಈಗ ಸಬ್ಬಕ್ಕಿ ಸೊಪ್ಪು ಇಲ್ಲ ಅಂದ್ರೂ ಬರೀ ಈರುಳ್ಳಿ, ಸ್ವಲ್ಪ ಜೀರಿಗೆ, ಕ್ಯಾರೆಟ್ ಅಂತೂ ತರಕಾರಿ ಇದ್ದೇ ಇರುತ್ತಲ್ವ ಮನೇಲಿ, ಹಾಗೆ ಕ್ಯಾರೆಟು ತುರಿ ಹಾಕ್ಬಿಟ್ಟು ಅಷ್ಟು ಸೇರಿಸಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಬರೀ ದೋಸೆ ಬರೀ ಪೊಡ್ಡು ಕೊಡೋದಕ್ಕಿಂತ ಆ್ಯಕ್ಚುಲಿ ಈ ಥರ ಎಲ್ಲ ಹಿಂಗೆ ಸೇರಿಸ್ಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ. ಬಟ್ ಅವ್ರು ತಿನ್ನಲ್ಲ ಅಂತ ಹಠ ಮಾಡ್ತಾರಲ್ಲ, ಆವಾಗ ಸುಮ್ಮನೆ ತಿಂತಾರೆ, ಆಗ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀಟಾಗಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟೇ ಸ್ವಲ್ಪ ಬೇಯಿಸ್ಕೊಬೇಕು. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, 1-2 ನಿಮಿಷ ಅಷ್ಟೇ. ಸುಮ್ಮನೆ ಸ್ವಲ್ಪ ಹಬೆಯಲ್ಲಿ ಇದಾಗಲಿ ಅಂತ ಕ್ಯಾರೆಟ್ ಅಷ್ಟೇ. ಸೊ ಚೆನ್ನಾಗಿರುತ್ತೆ ಇದು ಮಾಡ್ಕೊಂಡು ತಿಂತಾಯಿದ್ರೆ. ನಾನು ಜಾಸ್ತಿ ಅಲ್ಲಿದಲ್ಲೇ ಮಾಡ್ತಾಯಿರ್ತೀನಿ, ಬಾಕ್ಸಿಗೆ ಬೇರೆ ಬೇಕಲ್ವ, ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅಂತ. ಸೊ ಈ ಥರ ಎಲ್ಲ ಮಾಡ್ತಿರ್ತೀನಿ. ಸೊ ಹಾಗಾಗಿ ಈ ಥರ ಎಲ್ಲ ಇದನ್ನು ಬೇಯಿಸ್ಕೊಂಡಾದ್ಮೇಲೆ ನಾನು ರಾತ್ರಿಯೇ ನೆನ್ನೆ ಬೆಳಗ್ಗೆ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಈ ಮೆಂತ್ಯ, ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಅವಲಕ್ಕಿನೂ ಅಕ್ಕಿ ನೆನೆಸಿ ಸಾಯಂಕಾಲ ರುಬ್ಬಿಟ್ಟಿದ್ದೆ ಹಿಟ್ಟು. ಅದನ್ನೆಲ್ಲ ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿರ್ತೀನಿ. ನೆನ್ನೆನೇ ಒಂದು ನೈಟ್ ಹಿಂದೆಯೇ ರುಬ್ಬಿಟ್ಕೊಂಡಿರ್ಬೇಕು ಅದು ಹಿಟ್ಟು ಸಂಪಳನ. ಸೊ ಹಾಗಾಗಿ ನೋಡಿ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ನಾನು
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೇ ಸೇರ್ಕೋಬೇಕು, ಅದ್ರ ಫ್ಲೇವರು ಸಿಗಬೇಕಲ್ಲ ನಮಗೆ. ಸೊ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಹಸಿ ಸ್ಮೆಲ್ಲು ಇದ್ರೂ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಬಟ್ ಅದಕ್ಕೆ ಲಾಸ್ಟಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಮುಚ್ಚಿಬಿಟ್ಟು ನಾನು ಹಿಟ್ಟಿರುತ್ತಲ್ಲ ಅದನ್ನು ನೋಡ್ತೀನಿ ಇವಾಗ ಹಿಟ್ಟು ಯಾವ ಥರ ಉಬ್ಬಿದೆ ಏನು ಅಂತ. ಸ್ವಲ್ಪ ಅದು ಹಿಟ್ಟೆಲ್ಲ ನೀಟಾಗಿ ಉಬ್ಬೇ ಬಂದಿರಬೇಕು. ಸೊ ಹಾಗೆ ನೋಡಿ ಇದು ಫೈನಲಿ ಇದು ರೆಡಿ ಆಗಿದೆ. ಇದು ಸ್ವಲ್ಪ ಆರಾಗಿ ಬಿಟ್ಬಿಡಬೇಕು ನೀಟಾಗಿ. ರೋಸ್ಟ್ ಆಗಿದೆ ನೋಡಿ, ಸಾಕು. ಕ್ಯಾರೆಟ್ ಇಷ್ಟು ಕ್ವಾಂಟಿಟಿಲಿ ಬೆಂದಿದ್ರೆ ಸಾಕು. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಅದು ಆರಬೇಕು. ಬಿಸಿ ಇಟ್ಟಿದ್ದಾಗಲೇ ಸಂಪ್ಳ ಸೇರಿಸ್ಕೊಬಾರ್ದು ಇದಕ್ಕೆ. ಸೊ ಹಾಗಾಗಿ ನಾನು ಒಂದು 10 ನಿಮಿಷ ಆರಕ್ಕೆ ಬಿಟ್ಟಿದ್ದೆ. ಓಪನಾಗಿ ಏನು ಪ್ಲೇಟ್ ಏನು ಮುಚ್ಚಿರಲಿಲ್ಲ, ಹಾಗೆಯೇ ಓಪನ್ ನೀಟಾಗಿ ಎಲ್ಲ ಹರಡ್ಬಿಟ್ಟಿತ್ತು ಆ ಪಾತ್ರೆಲೇ. ಸೊ ಬಿಟ್ಟಿದ್ದೆ ಆವಾಗಲೇ ಒಂದು 10 ನಿಮಿಷ ಆರಬೇಕು ನೀಟಾಗಿ. ಫುಲ್ಲು ಅದು ಬಿಸಿ ಎಲ್ಲ ಹೋಗ್ಬಿಡ್ಬೇಕು, ತಣ್ಣಗಾಗಬೇಕು. ಸೊ ಫೈನಲಿ ಅದು ತಣ್ಣಗಾದ್ಮೇಲೆ ನಾನು ಹಿಟ್ಟು ಇತ್ತಲ್ಲ, ಸೊ ಅದನ್ನು ಹಿಟ್ಟು ಪಕ್ಕಕ್ಕೆ ಎತ್ಕೊಂಡು, ಸೊ ಇದೇ ಬೋಸಿಗೆ ಸೇರಿಸ್ಕೊಳ್ಳೋಣ ಮತ್ತೆ ಏನು ಬೇಡ ಅಂದ್ಬಿಟ್ಟು ಇದು ತುಂಬ ಫೈನಲ್ ಇವಾಗ ಆರಿದೆ. ಇದು ಆರಾದಮೇಲೆ ಹಿಟ್ಟು ಸಂಪ್ಳ ನಾನು ರಾತ್ರಿನೇ ರುಬ್ಬಿಟ್ಕೊಂಡಿದ್ದಂತಹ ಸಂಪ್ಳ ಏನಾಗಿದೆ ಇವಾಗ ಅದು ಸ್ವಲ್ಪ ಉಬ್ಬೆ ಬಂದಿರುತ್ತಲ್ವ, ಚೆನ್ನಾಗಿರುತ್ತೆ. ಆವಾಗ ಹಿಟ್ಟುಗಳು ಇಡ್ಲಿನೇ ಆಗಲಿ ದೋಸೆನೇ ಆಗಲಿ ಪುಡ್ಡು ಆಗಲಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಮತ್ತೆ ಉಪ್ಪನ್ನ ನೆನ್ನೆ ರಾತ್ರಿಯೇ ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೆ ಉಪ್ಪೇನು ಸೇರಿಸ್ಕೊತಾ ಇಲ್ಲ ನಾನು. ಅದಕ್ಕೂ ಅಷ್ಟೇ ಈರುಳ್ಳಿ ಸಬ್ಬಕ್ಕಿ ಸೊಪ್ಪಿಗೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು. ಸೊ ಹಾಗಾಗಿ ನಾನು ಇದು ಫೈನಲಿ ನಾನು ಅದೇ ಬೋಸಿಗೆ ಇವಾಗ ಸಬ್ಬಕ್ಕಿ ಸೊಪ್ಪೆಲ್ಲ ಹಾರಕ್ಕೆ ಇಟ್ಟಿದ್ನಲ್ಲ, ಸೊ ಅದೇ ಬೋಸಿಗೆ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಬೇಕಷ್ಟು ಹಿಟ್ಟು. ಯಾಕೆಂದರೆ ಮತ್ತೆ ಏನಿಲ್ಲ ಅದೇ ಬೋಸಿನೇ ಯೂಸ್ ಆಗುತ್ತೆ, ಮತ್ತೆ ಅದು ಖಾಲಿ ಆಗುತ್ತಲ್ಲ ಇವಾಗ ಟಿಫನಿಗೆಲ್ಲ ಅಂದ್ಬಿಟ್ಟು. ಸೊ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಕ್ವಾಂಟಿಟಿಲಿ ನಾನು ಮಿಕ್ಸ್ ಮಾಡಿಕೊಂಡೆ. ಸೊ ಮಿಕ್ಸ್ ಮಾಡ್ಕೊಂಡು ನೀಟಾಗೆ ತಿರ್ಗಿಸ್ಬೇಕು, ಅದನ್ನು ನೀಟಾಗಿ ಫುಲ್ಲು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀಟಾಗೆ. ಅದು ಏನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ನೀಟಾಗೆ ಅದು ಸಂಪ್ಳಕ್ಕೆ ಹಿಡಿಬೇಕು ನೀಟಾಗೆ. ಸೊ ಎಲ್ಲ ನೀಟಾಗಿ ಫುಲ್ಲು ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಹರಡಬೇಕು. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಕ್ಳಿಗೆ ಮಾಡಿಕೊಡ್ತಿದ್ರೆ ಆ್ಯಕ್ಚುಲಿ ಅವ್ರು ಇಷ್ಟಪಟ್ಟು ತಿಂತಾರೆ. ಬರೀ ಪೊಡ್ಡು ತಿನ್ನೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಸೊ ಈ ಥರ ಎಲ್ಲ ಇದ್ದಾಗ ಡಿಫ್ರೆಂಟಾಗಿದ್ದಾಗ ಟೇಸ್ಟ್ ಚೇಂಜಸ್ ಇದ್ದಾಗ ಮಕ್ಕಳು ತಿಂತಾರೆ. ಸೊ ಫೈನಲಿ ನಾನು ಈ ಥರ ಮಿಕ್ಸ್ ಮಾಡಿದ್ದು ನೋಡಿ, ಹಿಟ್ಟು ಯಾವ ಥರ ಇದೆ. ಸೊ ಈ ಥರ ಕ್ವಾಂಟಿಟಿಲಿ ಇರಬೇಕು ಹಿಟ್ಟು ನೋಡಿ, ಆ ಥರ ಇದೆ. ಈಗ ನಾನು ಫೈನಲಿ ಪೊಡ್ಡಿನ ತವ ಇಟ್ಕೊಂಡು ಅದನ್ನ ಕಾಯಕ್ಕೆ ಇಟ್ಕೊಂಡೆ. ಸೊ ಅದು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಆಯಿಲೆಲ್ಲ ಹಚ್ಚಬೇಕು. ಸ್ವಲ್ಪ ಆಯಿಲೆಲ್ಲ ಹಚ್ಕೊಂಡೆ. ನಾನು ಸ್ವಲ್ಪ ಆದಷ್ಟು ಇದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಹಾಗಾಗಿ ಕಲ್ಲು ಚೆನ್ನಾಗಿ ಕಾಯ್ದಿತ್ತು. ಸೊ ನಾನು ಬೇಗನೆ ಇದು ತೊಗೊಂಡು ಆಯಿಲೆಲ್ಲ ಹಚ್ತಾಯಿದ್ದೀನಿ. ಆಯಿಲೆಲ್ಲ ಫೈನಲಾಗಿ ಹಚ್ಕೋಬೇಕು, ಅಂದರೆ ಕಲ್ಲು ಹಂಚು ನೀಟಾಗಿ ಕಾಯ್ದಷ್ಟು ಪೊಡ್ಡು ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ನೀವು ಫೈನಲಿ ನಾನು ಸಂಪ್ಳ ರೆಡಿ ಇದಾಗಿದೆ. ಈಗ ನಾನು ಫೈನಲಿ ನಾನು ಇವಾಗ ಎಣ್ಣೆ ಹಚ್ಚಿಬಿಟ್ಟಿರೋ ತವಕ್ಕೆ ಇವಾಗ ನಾನು ಚೆನ್ನಾಗಿ ಕಾಯ್ದಿದೆ ಕಲ್ಲೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನಾವು ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ನೀಟಾಗಿ ಸ್ವಲ್ಪ ಬಿಡಬೇಕು. ಅದೆಲ್ಲ ಒಂದು ಕಡೆಯಿಂದ ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗಬೇಕು ನೋಡಿ. ಇವಾಗ ಚಿಕ್ಕ ಸ್ಪೂನ್ ಬೇಕಾದರೂ ನೀವು ತೊಗೋಬೋದು. ನಾನೇನು ಸಂಪ್ಳ ಕಲಿಸ್ಕೊಂಡೆ ಸೌಟೆಲ್ಲ ಅದನ್ನೇ ತೊಗೊಂಡು ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ಚಿಕ್ಕದು ಪೊಡ್ಡು ಹಾಕ್ಕೊಳ್ಳೋದಕ್ಕೆ ಚಿಕ್ಕ ಸ್ಪೂನ್, ಚಿಕ್ಕ ಮಿನಿ ಪುಟ್ಟ ಸೌಟು ಅಂತ ಬರುತ್ತೆ, ಅದರಲ್ಲೂ ಯೂಸ್ ಮಾಡ್ಬೋದು, ನೀಟಾಗಿ ಬರುತ್ತೆ ಅದರಲ್ಲೂ. ಸೊ ನಾನು ಅದೇ ಸಂಪ್ಳದಲ್ಲಿ ಟೈಮ್ ಬೇರೆ ಇರಲಿಲ್ಲ, ಎಷ್ಟು ಸ್ಕೂಲಿಗೆ ಬೇರೆ ರೆಡಿ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೆ ತುಂಬ ಲೇಟ್ ಆಗ್ತಾಯಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಮಾಡ್ಕೊತಾ ಇದ್ದೀನಿ. ನೀವು ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ ಇದೆಲ್ಲ ಫ್ರೈಯಲ್ಲೇ ಅರ್ಧ ಸೊಪ್ಪು ಇದೆಲ್ಲ ಬೇಯಿಸಿರೋದ್ರಿಂದ ಸೊ ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗೆ ಬೆಂದುಬಿಡುತ್ತೆ. ಯಾಕೆಂದರೆ ಇದು ಆಲೇ ರೋಸ್ಟ್ ಆಗಿರೋದ್ರಿಂದ ಹಿಟ್ಟೊಂದು ನೀಟಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಸೊ ಫೈನಲಿ ಅದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 5 ನಿಮಿಷ, ಇಲ್ಲ 5 ನಿಮಿಷನೂ ಆಗೋಲ್ಲ, ಒಂದು 2ರಿಂದ 3 ನಿಮಿಷ ಹಂಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಯಾಕೆ ಜಾಸ್ತಿ ಉರಿ ಕೊಟ್ಟರೆ ಬೇಗ ಬೆಂದ್ಬಿಡುತ್ತೆ, ಸೀದೋದಂಗೆ ಆಗಿಬಿಡುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಸೊ ನಾನು ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸ್ವಲ್ಪ ಹಬೆ ಆಗಿ ನೀಟಾಗಿ ಒಳಗಡೆ ಎಲ್ಲ ಇಟ್ಟು ಬೇಯುತ್ತದು. ಸೊ ಹಾಗಾಗಿ ನಾನು ಫೈನಲಿಯಾಗಿ ಬೆಂದಿದೆ. ನಾನು ಇವಾಗ ಇದನ್ನು ಈ ಥರ ತಿರುಗಿಸ್ಕೊಂಡು ತಿರುವಾಕಬೇಕು ಅದರಲ್ಲೇ, ಏಕೆಂದರೆ ಒಂದು ಸೈಡ್ ಬೆಂದಿರುತ್ತಲ್ಲ, ಸೊ ಹಾಗೆ ಇನ್ನೊಂದು ಸೈಡು ನೀಟಾಗಿ ಬೇಯಬೇಕು. ಇವಾಗ ಅದು ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿದು, ಇವಾಗೇನು ಮುಚ್ಚೋದೇನು ಬೇಡ, ಪ್ಲೇಟು ಹಾಗೆ ಓಪನ್ ಆಗಿಟ್ಟೆ ಬೇಯಿಸ್ಕೋಬೋದು. ಸೊ ಫೈನಲಿ ಬೆಂದಾಯ್ತಿದು. ಸೊ ಬೆಂದಾದ್ಮೇಲೆ ನಾನು
ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಅದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಹಂಗೆ ನೋಡಿ ಸಖತ್ತಾಗಿ ಬೆಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.